ಶ್ರೀ ಸತ್ಯಸಾಯಿ ಆರಾಧನಾ ಮಹೋತ್ಸವದ ಅಂಗವಾಗಿ ಕರ್ನಾಟಕ ದಕ್ಷಿಣ ವಿಭಾಗವು ಬೃಹತ್ ಮಟ್ಟದ ಅಮೃತ ಕಲಶ ಪ್ಯಾಕಿಂಗ್ ಸೇವೆಯನ್ನು ಆಯೋಜಿಸಿತ್ತು. ಬೆಂಗಳೂರು ನಗರದ 5 ಜಿಲ್ಲೆಗಳ ಸಾಯಿ ಭಕ್ತರು ಏಪ್ರಿಲ್ 4ರಂದು ಈ ಸೇವೆಯಲ್ಲಿ ಪಾಲ್ಗೊಂಡರು. ಈ ಶ್ರಮದಾನವು ಒಂದು ಸುಂದರ ಆರಾಧನೆಯಾಗಿ ಮಾರ್ಪಟ್ಟಿತ್ತು. ಪ್ರತಿ ವರ್ಷ ಆರಾಧನಾ ಮಹೋತ್ಸವದಂದು ಮಹಾನಾರಾಯಣ ಸೇವೆಯನ್ನು ನಡೆಸಿ ಕರ್ನಾಟಕ ರಾಜ್ಯಾದ್ಯಂತ ಅಗತ್ಯವಿರುವ ಬಂಧುಗಳಿಗೆ ಅಮೃತ ಕಲಶವನ್ನು ವಿತರಿಸಲಾಗುವುದು. ಪ್ರತಿ ಅಮೃತ ಕಲಶ ಕಿಟ್ನಲ್ಲಿ 2 kg ಅಕ್ಕಿ, 1 kg ಗೋಧಿ, ಅರ್ಧ kg ಬೇಳೆ, ಅರ್ಧ kg ಬೆಲ್ಲ, ಸ್ವಾಮಿಯ ವಿಭೂತಿ ಮತ್ತು ಭಾವಚಿತ್ರ ಇರುತ್ತದೆ. ಏಪ್ರಿಲ್ 4 ಮತ್ತು 5 ಈ 2 ದಿನಗಳಲ್ಲಿ ಒಟ್ಟು 10,000 ಅಮೃತ ಕಲಶಗಳನ್ನು ಸಿದ್ಧಪಡಿಸುವ ಪ್ರಯತ್ನದಿಂದ ಈ ಸೇವೆಯಲ್ಲಿ ಪಾಲ್ಗೊಳ್ಳುವಂತೆ ಭಕ್ತರಿಗೆ ಕರೆ ನೀಡಲಾಗಿತ್ತು. Me and my friends enjoyed doing the seva. We cleaned the plastics and papers. We packed rice and jaggery and many more. And I came here at 12:30. I was very happy when I started. ನಾನು ತುಂಬ ಎಂಜಾಯ್ ಮಾಡಿದೆ. ನಮ್ಮ ಅಮ್ಮರ ಮೇಲೆ ಕವರ್ ಇಟ್ಕೊಂಡು ನಾನು ಇದೆಲ್ಲ ಹಾಕ್ತಾ ಹೋದೆ. ಚಟುವಟಿಕೆಯಿಂದ ಕೂಡಿದ ಬಾಲವಿಕಾಸ ಗ್ರೂಪ್ 1 ಮಕ್ಕಳಿಂದ ಹಿಡಿದು ಅನುಭವಿ ಹಿರಿಯರವರೆಗೆ 500ಕ್ಕೂ ಹೆಚ್ಚು ಸಮರ್ಪಿತ ಸೇವಾದಳದವರು ಅದ್ಭುತ ಉತ್ಸಾಹದೊಂದಿಗೆ ಇದರಲ್ಲಿ ಪಾಲ್ಗೊಂಡು ಏಪ್ರಿಲ್ 4ರಂದು ಸುಮಾರು 10,000 ಅಮೃತ ಕಲಶಗಳನ್ನು ಒಂದೇ ದಿನದಲ್ಲಿ ಸಿದ್ಧಪಡಿಸಿದರು. ಜೆಪಿ ನಗರದ ಸಾಯಿ ಗೀತಾಂಜಲಿಯಲ್ಲಿ ನಡೆದ ಈ ಕಾರ್ಯಕ್ರಮವು ಭಕ್ತಿ ಹಾಗೂ ಒಗ್ಗಟ್ಟಿನ ನೈಜ ದರ್ಶನವಾಗಿತ್ತು. What a wonderful day it has been, my friends. We started early in the morning and this place has been crackling with energy, with more than 250 volunteers and Sevadal here at any point of time, all engaged in the service of the Lord. Everybody's been packing, planning, coordinating, arranging, and can you believe it? What we thought we would take 2 days to do, we're going to finish in 1 day. That has been the enthusiasm with which everybody has been working. And for me personally also it has been wonderful. My entire family has been here today, all taking part in Seva, in Swami's Seva. So it is rare that such occasions happen, but when such occasions happen, I think we should grab it. ಈ ಬೃಹತ್ ಸೇವಾ ಕಾರ್ಯವನ್ನು ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಕರ್ನಾಟಕ ದಕ್ಷಿಣ ಇವರು ಶ್ರೀ ಸತ್ಯಸಾಯಿ ಟ್ರಸ್ಟ್ ಕರ್ನಾಟಕದ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದರು. ಸ್ವಾಮಿಯವರು ಮೊಟ್ಟ ಮೊದಲನೇ ಸಾಗಿ ಔಟ್ ಆಫ್ 11 ಇಯರ್ಸ್ ದಿಸ್ ಈಸ್ ದಿ ಫಸ್ಟ್ ಟೈಮ್ ಸ್ವಾಮಿಯವರು ಸೇವಾದಳದವರಿಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಈ 10,000 ಪ್ಯಾಕೆಟ್ಸ್ನ ಪ್ಯಾಕ್ ಮಾಡೋದಕ್ಕೆ. 500 ಸೇವಾದಲ್ಸ್ ಬಂದಿದ್ದಾರೆ, ಪಾರ್ಟಿಸಿಪೇಟ್ ಆಗಿದ್ದಾರೆ. ಬೆಳಿಗ್ಗೆ 250, ಮಧ್ಯಾಹ್ನ 250 2 ಬ್ಯಾಚಲ್ಲಿ ಬಂದಿದ್ದಾರೆ. ಇನ್ಸ್ಪೈಟ್ ಆಫ್ ಪ್ರಶಾಂತಿ ಸೇವೆಯಲ್ಲಿ 1 ವಾರ ಸೇವೆ ಮಾಡ್ಕೊಂಡು ಬಂದು ವಿತೌಟ್ ರೆಸ್ಟ್ ಇಲ್ಲ. ಸ್ವಾಮಿ ಹೇಳ್ತಾರಲ್ಲ, ಚೇಂಜ್ ಆಫ್ ವರ್ಕ್ ಈಸ್ ರೆಸ್ಟ್ ಯಾವುದೇ ರೆಸ್ಟ್ ಇಲ್ಲ, ಚೇಂಜ್ ಆಫ್ ವರ್ಕೇ ನಮ್ಮ ರೆಸ್ಟ್ ಅನ್ನೋ ಥರನೇ ಎಲ್ಲರೂ ಅದೇ ಭಾವನೆಯಿಂದ ಸ್ವಾಮಿ ಏನು ಹೇಳಿದ್ರು ಅದೇ ಭಾವನೆಯಿಂದ ಕೆಲಸ ಮಾಡಿದ್ದಾರೆ ಇವತ್ತಿನ ದಿನ. ಫಸ್ಟ್ ನಾನು ತುಂಬ ಮಹಿಳಾಸ್ಗೆ, ನನ್ನ ಸಿಸ್ಟರ್ಸ್ಗೆಲ್ಲರಿಗೂ ನಾನು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಬಿಕಾಸ್ ಮಾರ್ನಿಂಗ್ 8 ಗಂಟೆಗೆ ನಾವು ಪೂಜೆ ಮಾಡಿದ್ದೀವಿ, ಆರತಿ ಮಾಡಿದ್ದೀವಿ ಅಂತಂದರೆ ಮನೇಲಿ ಎಲ್ಲ ಕೆಲಸ ಬಿಟ್ಕೊಂಡು ಬ್ಯಾಂಗ್ಳೂರ್ ಇಸ್ ನಾಟ್ ಸೋ ಈಸಿ. ಟ್ರಾವೆಲ್ ಮಾಡಿ ಬರಬೇಕು 25-30 ಕಿಲೋಮೀಟರ್ಸ್ ಎಲ್ಲ. 8 o'clockಗೆ ಬೈ 7:45 ಎಲ್ಲರೂ ಇಲ್ಲಿದ್ದಾರೆ, ಫುಲ್ ಸ್ಟ್ರೆಂತಲ್ಲಿದ್ದಾರೆ, ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ದಾರೆ. ಸೇವಾದಳ ಅಂದರೆ ಈ ಥರ ಇರ್ತಾರ ಅನ್ನೋದು ಕೂಡ ನನಗೂ ಒಂದು ತುಂಬ ಆಶ್ಚರ್ಯ ಆಯಿತು. ಎಷ್ಟು ಕಮಿಟ್ಮೆಂಟ್ ಇದ್ದಾರಪ್ಪ. ಬೋತ್ ಅಫ್ಕೋರ್ಸ್ ಜೆಂಟ್ಸ್ ಆಲ್ಸೋ, ನಮ್ಮ ಜೆಂಟ್ಸ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ವೆಯ್ಟ್ ಲಿಫ್ಟಿಂಗ್ ನಿಜವಾಗ್ಲೂ ವಾನರ್ ಸೈನ್ಯ ಥರ 50 kgs ಬ್ಯಾಗ್ಸ್ನು ಸಮೇತ ಎಷ್ಟು ಅವಲೀಲವಾಗಿ ಎತ್ತುತ್ತಾ ಇದ್ದಾರೆ. ಯಾವುದೇ ಟೈರ್ಡ್ ಇಲ್ಲ, ಏನಿಲ್ಲ. ನನಗೆ ಆಶ್ಚರ್ಯ ಆಗ್ತಾಯಿದೆ, ಏನಪ್ಪ ಇಷ್ಟು ಅದ್ಭುತವಾಗಿ ಮಾಡ್ತಾ ಇದ್ದಾರಲ್ಲ ಅಂತ. ಆ್ಯಂಡ್ ಈಗಾಗಲೇ ಡಿಸ್ಪ್ಯಾಚ್ ಕೂಡ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ, ಎಲ್ಲ ಪ್ಯಾಕೆಟ್ಸ್ ಎಲ್ಲ ಸಮಿತಿಯವ್ರಿಗೆ, ಎಲ್ಲ ಡಿಸ್ಟ್ರಿಕ್ಟ್ ಅವ್ರಿಗೆ. ದಿಸ್ ಈಸ್ ಮಿರಾಕಲ್ ಇನ್ ದಿಸ್ 11 years ಅಂತ ಹೇಳ್ಬೋದು ನಾನು 100%. ಈ ಅಮೃತ ಕಲಶಗಳು ಕೇವಲ ಆಹಾರದ ಪೊಟ್ಟಣಗಳಲ್ಲ, ಬದಲಾಗಿ ಅವು ಭಗವಾನರ ಪ್ರೇಮದ ಸಂಕೇತಗಳಾಗಿವೆ. Today's Seva, not only were we serving, we were also praying.
So the ocean of Swami's devotees all coming together from different parts of Bangalore out of love from the morning till now, and all doing whatever seva they could lay their hands on, from small children to elders. So inspiring. ದಿನದ ಕೊನೆಯಲ್ಲಿ ಪ್ರತಿಯೊಬ್ಬ ಭಕ್ತರಲ್ಲೂ ಕೃತಜ್ಞತಾ ಭಾವ ಮೂಡಿತ್ತು. ಸ್ವಾಮಿಯ ದಿವ್ಯ ಹಸ್ತದಲ್ಲಿ ತಾವು ಕೇವಲ ನಿಮಿತ್ತ ಮಾತ್ರ ಎಂಬ ಅರಿವು ಎಲ್ಲರಲ್ಲೂ ಇತ್ತು. ಮಾನವ ಸೇವೆಗೆ ಮಾಧವ ಸೇವೆ ಎಂಬುದನ್ನು ಈ ಕಾರ್ಯ ಮತ್ತೊಮ್ಮೆ ಸಾಬೀತುಪಡಿಸಿತು. Like Swami says, hands that help are holier than the lips that pray, and that he aspires, he inspires, he chooses his instruments. Today was one such experience where all the devotees across Bangalore, more than 500 plus people, came across and participated in the Amrit Kalash packing, where we had planned only about 150 people to come. In one single day itself, 10,000 Amrit Kalash was packed. This is nothing but purely Bhagwan's sankalp and his love for his devotees. ಭಕ್ತಿಯು ಹೃದಯವನ್ನು ತುಂಬಿದಾಗ ಮತ್ತು ಒಗ್ಗಟ್ಟು ಕೈಗಳನ್ನು ಮುನ್ನಡೆಸಿದಾಗ ಪ್ರತಿಯೊಂದು ಸೇವೆಯೂ ಪವಿತ್ರ ಸಮರ್ಪಣೆಯಾಗುತ್ತದೆ.